ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ವಾರ ಭವಿಷ್ಯದ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರೂ ಕೂಡ ಭಕ್ತಿಪೂರ್ವಕ ಸ್ವಾಗತಗಳು. ದಿನಾಂಕ 11ನೇ ತಾರೀಕಿಂದ 17ನೇ ತಾರೀಕುವರೆಗೂ ಪ್ರತಿಯೊಬ್ಬರ ರಾಶಿಯ ಫಲವನ್ನು, ಯಾವ ರಾಶಿಯವರಿಗೆ ಯಾವ ರೀತಿಯ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂಥೇಳಿ ಕವಡೆಶಾಸ್ತ್ರದ ಮುಖಾಂತರ ತಿಳಿಸಿಕೊಡ್ತೇನೆ. ವಿಶ್ವಾಸ ಸಂವತ್ಸರ, ಉತ್ತರಾಯಣ, ಹೇಮಂತ ಋತು, ಪುಷ್ಯಮಾಸ, ಕೃಷ್ಣ ಪಕ್ಷ, ಇದು ಈ ವಾರದ ಪಂಚಾಂಗದ ಫಲ. ಇನ್ನು ಈ ವಾರ ಏನೇನು ವಿಶೇಷ ದಿನಗಳಿದೆ ಅಂತ ನೋಡಿದ್ರೆ, ದಿನಾಂಕ 14ನೇ ತಾರೀಕು ಮಕರ ಸಂಕ್ರಮಣ ಇರತಕ್ಕಂಥದ್ದು. ಆ ದಿನ ಧನುರ್ಮಾಸ ಮುಕ್ತಾಯವಾಗತಕ್ಕಂಥದ್ದು. ಯಾರು ಸಂಕ್ರಮಣದ ಸಮಯದಲ್ಲಿ ನದಿ ಸ್ನಾನವನ್ನು ಮಾಡ್ತಾರೋ, ಜಪತಪಗಳನ್ನು ಅನುಷ್ಠಾನವನ್ನು ಮಾಡ್ತಾರೋ, ತರ್ಪಣಾದಿ ಕ್ರಿಯೆಗಳನ್ನು ಮಾಡ್ತಾರೋ, ಎಲ್ಲ ರೀತಿಯ ಕರ್ಮಗಳನ್ನು ಕಳೆದುಕೊಂಡು ಶುಭವನ್ನು ಪಡೆದುಕೊಳ್ತಕ್ಕಂಥವ್ರಾಗ್ತಾರೆ ಅಂಥೇಳಿ. ಹಾಗಾಗಿ ಈ 14ನ್ನು ತುಂಬ ಚೆನ್ನಾಗಿ ಅದನ್ನು ಯುಟಿಲೈಸೇಷನ್ಸ್ ಮಾಡ್ಕೊಳ್ಳಿ. 15ನೇ ತಾರೀಕು ನಿಮಗೆ ಸಂಕ್ರಾಂತಿ ಇರತಕ್ಕಂಥದ್ದು. ನಾಡಿನ ಸಮಸ್ತ ಜನತೆಗೆ ಭವಿಷ್ಯ ದರ್ಶನ ತಂಡದಿಂದ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮ್ಮೆಲ್ಲ ರೀತಿಯ ಅನುಕೂಲಗಳನ್ನು ಭಗವಂತ ಕರುಣಿಸಿಕೊಟ್ಟು ಎಲ್ಲ ಶುಭವನ್ನು ಕೊಟ್ಟು ಕಾಪಾಡಿಕೊಡ್ಲಿ ಅಂತೇಳಿ ಆಶಿಸುತ್ತೇನೆ. ಅದೇ ರೀತಿ ದಿನಾಂಕ 16ನೇ ತಾರೀಕು ಶುಕ್ರವಾರ ಮಹಾಪ್ರದೋಷ ಇರತಕ್ಕಂಥದ್ದು. ಶಿವನ ಆರಾಧನೆಯನ್ನು ಮಾಡಿ ಪ್ರದೋಷ ಪೂಜೆಗಳಲ್ಲಿ ಸಂಜೆ ಹೊತ್ತು ಗೋಧೂಳಿ ಲಗ್ನಲಾಗತಕ್ಕಂಥ ಪೂಜೆಗಳಲ್ಲಿ ಭಾಗವಹಿಸಿ ಖಂಡಿತ ಧನಾತ್ಮಕ ಶಕ್ತಿ ನಿಮ್ಮಲ್ಲಿ ವೃದ್ಧಿ ಆಗುತ್ತೆ. ಹಾಗೆಯೇ ದಿನಾಂಕ 17ನೇ ತಾರೀಕು ಮಾಸ ಶಿವರಾತ್ರಿ ಇದೆ. ಶಿವನನ್ನು ಆರಾಧನೆ ಮಾಡತಕ್ಕಂಥದ್ದು, ಮೃತ್ಯುಂಜಯ ಜಪಗಳನ್ನು ಮಾಡ್ಕೊಳ್ಳಿ, ಆರೋಗ್ಯ ವೃದ್ಧಿ ಆಗುತ್ತೆ. ಹಾಗೆ ಇರತಕ್ಕಂಥ ಆರೋಗ್ಯ ಸಮಸ್ಯೆಗಳು ತುಂಬ ದೂರವಾಗತಕ್ಕಂಥದ್ದು. ತುಂಬ ಜನ ಈ ಡೌಟನ್ನು ಕೇಳ್ತಾ ಇರ್ತಾರೆ, ನನಗೆ ಯಾರ ಪ್ರಯೋಗವನ್ನು ಮಾಡಿದಾರಾ, ನನ್ನ ಮೇಲೆ ಯಂತ್ರ ಮಂತ್ರ ಪ್ರಯೋಗಗಳಾಗಿದೆಯಾ ಅಂತ ನಾನಾ ಆಲೋಚನೆಗಳು, ನಾನಾ ಗೊಂದಲು ನಿಮ್ಮ ತಲೆಗೆ ಹೋಗ್ತಿರುತ್ತೆ. ಯಾರ ಜ್ಯೋತಿಷಿ ಬಳಿ ಕೇಳಬೇಕು, ನನಗೆ ಏನಾರ ಪ್ರಯೋಗ ಮಾಡಿದಾರಾ ಅಂತ, ಅಥವಾ ನಾನೇ ಪರೀಕ್ಷಿಸ್ಕೊಳ್ಬೋದಾ, ಅಥವಾ ನನ್ನ ಮೇಲೆ ಎಂಥದೇ ಪ್ರಯೋಗಗಳಾಗಿದ್ರೂ ಕೂಡ ಪರಿಹಾರವಿದೆಯಾ ಸರಳವಾಗಿ ಅಂತ ಹೇಳಿದ್ರೆ ಖಂಡಿತ ಪರಿಹಾರವಿದೆ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಓರ್ಭಾರ್ಕವಂದನಾ ಮೃತ್ಯೋರ್ಮಕ್ಷೇಮಾಮೃತಾತ್. ಈ ಮಂತ್ರವನ್ನು ಪ್ರತಿನಿತ್ಯ 108 ಬಾರಿ 49 ದಿನ ಜಪ ಮಾಡಿ. ನಿಮ್ಮ ಮೇಲೆ ಎಂಥದೇ ಯಂತ್ರಮಂತ್ರ ಪ್ರಯೋಗ ಮಾಡಿರಲಿ ಅಥವಾ ಎಂಥದೇ ಆರೋಗ್ಯದ ಸಮಸ್ಯೆಗಳಿರಲಿ, ಎಲ್ಲವೂ ಕೂಡ ಆ ಮೃತ್ಯುಂಜಯ ಅನುಗ್ರಹದಿಂದ ದೂರವಾಗುತ್ತೆ. ಈ ಸರಳ ಪರಿಹಾರವನ್ನು ರೂಢಿಸ್ಕೊಳ್ಳಿ. ಖಂಡಿತವಾಗಿಯೂ ಧನಾತ್ಮಕ ಶಕ್ತಿ ನಿಮ್ಮಲ್ಲಿ ವೃದ್ಧಿಯಾಗುತ್ತೆ. ಮೇಷರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳಿದುಕೋಣ. ಪ್ರಮುಖವಾಗಿ ಮೇಷರಾಶಿಯವರಿಗೆ ಒಟ್ಟು 15 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಖಂಡಿತವಾಗಿಯೂ ಮೇಷರಾಶಿಯವರಿಗೆ ಈ ವಾರ ಒಳ್ಳೆಯ ಫಲ ಲಭಿಸತಕ್ಕಂಥದ್ದು. ಆದರೆ ಲಭಿಸತಕ್ಕಂಥ ಫಲದಲ್ಲಿ ಕೊಂಚ ಮಟ್ಟಿಗೆ ಇಳುವಿಕೆ ಇರುತ್ತೆ. ಅಂದರೆ ಎಕ್ಸ್ಪೆಕ್ಟೇಷನ್ ಅಷ್ಟು ಈ ವಾರ ರೀಚ್ ಆಗತಕ್ಕಂಥದ್ದು ಕಷ್ಟವಿರುತ್ತೆ. ಖಂಡಿತ ನೀವೇನು ಅಂದ್ಕೊಂಡಿರ್ತೀರ, ಈ ವಾರ ರೀಚ್ ಆಗಬೇಕು, ಇಷ್ಟು ಪ್ರಮಾಣವಾಗಿ ನಾನು ಗಳಿಸ್ಕೊಳ್ತಕ್ಕಂಥದ್ದು ಅಂತ, ಖಂಡಿತ ಅಷ್ಟು ಪ್ರಮಾಣದಲ್ಲಿ ಗಳಿಸ್ಕೊಳ್ತಕ್ಕಂಥದ್ದು ಕಷ್ಟವಿರುತ್ತೆ. ಎಷ್ಟು ಕಷ್ಟಪಟ್ಟು ದುಡಿಯುತ್ತೀರೋ ಅಷ್ಟು ಲಾಭವನ್ನು ಈ ವಾರ ನೀವು ಗಳಿಸತಕ್ಕಂಥದ್ದು. ಖಂಡಿತವಾಗಿಯೂ 100% ಲಾಭ ಈ ವಾರ ಕಷ್ಟವಿದೆ. ಆದರೆ ಯಥೇಚ್ಛವಾಗಿ ಪ್ರಯತ್ನವನ್ನು ಪಟ್ಟರೆ, ಯಥೇಚ್ಛವಾಗಿ ಶಕ್ತಿ ಮೀರಿ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಕೊನೆಯ ಭಾಗದಲ್ಲಿ ಲಾಭ ಸಿಗತಕ್ಕಂಥದ್ದು. ಅದೇ ರೀತಿ ಈ ವಾರ ನಾನಾ ರೀತಿಯ ಚಿಂತೆಗಳು, ತೊಂದರೆಗಳು ಮೇಷರಾಶಿಯವರನ್ನ ಬಾಧಿಸತಕ್ಕಂಥದ್ದು. ಅಂದ್ಕೊಂಡೇ ಇರೋದಿಲ್ಲ ಈ ವಿಚಾರದಲ್ಲಿ ತೊಂದರೆ ಬರುತ್ತೆ ಅಂತ. ಅನ್ಎಕ್ಸ್ಪೆಕ್ಟೆಡ್ ಬರತಕ್ಕಂಥ ತೊಂದರೆ ನಿಭಾಯಿಸತಕ್ಕಂಥದ್ದೇ ನೀವು ತುಂಬ ಹಿಂದೆ ಮುಂದೆ ಮಾಡಿಬಿಡುತ್ತೆ. ನಾನಾ ರೀತಿಯ ಗೊಂದಲಗಳು, ಒಂದು ಸಲ ತಲೆಗೊಕ್ಕತಕ್ಕಂಥ ಚಿಂತೆ ಎಂಬ ಸೂಜಿ ನಿಮ್ಮನ್ನು ಸುಸ್ತಾ ಇರುತ್ತೆ. ಈ ವಾರ ಸಂಪೂರ್ಣವಾಗಿ ಇಡೀ ವಾರ ಚಿಂತೆ, ಕಷ್ಟದಿಂದ, ಗೊಂದಲದಿಂದ ಒಂದಷ್ಟು ಜನರ ನಡುವೆ ಮನಸ್ತಾಪಗಳನ್ನು ಮಾಡಿಕೊಂಡು ಕಳೆಯತಕ್ಕಂಥ ಸನ್ನಿವೇಶಗಳು ಸೃಷ್ಟಿಯಾಗುತ್ತೆ. ಹಾಗಾಗಿ ತಾಳ್ಮೆಯಿಂದ ಈ ವಾರ ಎಷ್ಟು ವಿವರಿಸ್ತಾ ಹೋಗ್ತಿರೋ ಅಷ್ಟು ಲಾಭವನ್ನು ನೀವು ಕಾಣ್ಬೋದು. ಖಂಡಿತ ತಾಳ್ಮೆಯೇ ಈ ವಾರ ಮನೆಮದ್ದು. ಮೇಷರಾಶಿಯವರು ಆದಷ್ಟು ತಾಳ್ಮೆಯನ್ನು ವಿವರಿಸಿ ಖಂಡಿತ ಈ ವಾರ ಕೊಂಚ ಮಟ್ಟಿಗಾದರೂ ಕೂಡ ಲಾಭವನ್ನು ಕಾಣುವಂತಾಗ್ತೀರ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಭಗವಂತ ಯಾವ ರೀತಿಯ ಒಳ್ಳೆ ಫಲಗಳನ್ನು ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೋಣ.
ಪ್ರಮುಖವಾಗಿ ವೃಷಭ ರಾಶಿಯವರಿಗೆ ಒಟ್ಟು 9 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಖಂಡಿತವಾಗಿಯೂ ವೃಷಭ ರಾಶಿಯವರಿಗೆ ಈ ವಾರ ಪ್ರಶಸ್ತವಾದ ವಾರ. ಮನೆಗಳಿಗೆ ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷವಾಗತ್ತೆ. ಉತ್ತಮವಾದ ಸಮಯವನ್ನು ಅವರೊಂದಿಗೆ ಕಳೆಯುವಂತರಾಗ್ತೀರಾ. ಹಾಗೆಯೇ ಮನೆಯಲ್ಲಿ ಸಂಭ್ರಮ ಕೊಂಚ ಮಟ್ಟಿಗೆ ಜಾಸ್ತಿಯಾಗಿ ನಿಮ್ಮ ನಾನಾ ರೀತಿಯ ಟೆನ್ಷನ್ಸ್ಗಳು, ಒಂದಷ್ಟು ಫ್ರಸ್ಟ್ರೇಷನ್ಗಳು ಮನಸ್ಸಿಂದ ದೂರ ಹೋಗತಕ್ಕಂಥದ್ದು. ಸಮಾಜದಲ್ಲಿ ಉತ್ತಮ ಪ್ರತಿಕ್ರಿಯೆಗಳು ನಿಮಗೆ ಲಭಿಸ್ತಾ ಹೋಗುತ್ತೆ. ಉತ್ತಮವಾದಂತಹ ಮಾತುಗಳನ್ನು ನೀವು ಅಪೇಕ್ಷೆ ಮಾಡ್ಬೋದು. ಈ ವಾರ ಸಮಾಜದೊಂದಿಗೆ ಎಲ್ಲರೊಂದಿಗೆ ಆತ್ಮೀಯತೆಯನ್ನು ಬೆಳೆಸ್ಕೊಂಡು ನಿಮ್ಮ ಕೀರ್ತಿ ಈ ವಾರ ಯಥೇಚ್ಛವಾಗಿ ಲಭಿಸತಕ್ಕಂಥದ್ದು. ಅಂದರೆ ಕೀರ್ತಿ ತುಂಬ ಜಾಸ್ತಿ ಬೆಳೀತಾ ಹೋಗುತ್ತೆ ಅಂತ. ನಾನಾ ರೀತಿಯ ತೊಂದರೆಗಳಿಂದ ದೂರ ಆಗ್ತೀರಾ. ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ಅನುಭವಿಸತಕ್ಕಂಥದ್ದಾಗತ್ತೆ. ರಾಜ್ಯ ಸನ್ಮಾನಗಳು ಈ ವಾರ ನಿಮಗೆ ಲಭಿಸತಕ್ಕಂಥದ್ದು. ಹಾಗೆಯೇ ಹಿಂದೆ ಮಾಡಿರ್ತಕ್ಕಂಥ ಸಣ್ಣ ಪುಟ್ಟ ತಪ್ಪುಗಳಿಗೂ ಕೂಡ ಈ ವಾರ ನಿಮ್ಮ ಕೈಯಾರನೆ ಸರಿ ಮಾಡಿಕೊಂಡು ಲಾಭದೆಡೆಗೆ ಮುಂದಿಡತಕ್ಕಂತಹ ಒಂದಷ್ಟು ದಾರಿಯನ್ನು ನೀವೇ ಈ ವಾರ ಕಂಡುಕೊಳ್ಳುವಂತರಾಗ್ತೀರಾ. ಖಂಡಿತವಾಗಿಯೂ ವೃಷಭ ರಾಶಿಯವರಿಗೆ ಈ ವಾರ ಪ್ರಶಸ್ತವಾದ ವಾರ, ಶುಭವಾರ. ಭಗವಂತ ಒಳ್ಳೆ ಅವಕಾಶವನ್ನು ಕೊಟ್ಟಿದ್ದಾನೆ ಹಿಂದೆ ಮಾಡಿರ್ತಕ್ಕಂಥ ತಪ್ಪುಗಳನ್ನ ತಿದ್ಕೊಳ್ಳೋಕ್ಕೆ. ಅದನ್ನು ಸರಿಯಾಗಿ ಯುಟಿಲೈಸೇಷನ್ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಆ ವಿಚಾರದಲ್ಲಿ ಒಳ್ಳೆ ಲಾಭವನ್ನು ಗಳಿಸ್ಬೋದು. ಮಾಡತಕ್ಕಂಥ ತಪ್ಪುಗಳನ್ನು ತಿದ್ಕೊಳ್ಬೋದು. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಭಗವಂತ ಯಾವ ರೀತಿಯ ಒಳ್ಳೆ ಫಲಗಳನ್ನು ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಮಿಥುನ ರಾಶಿಯವರಿಗೆ ಒಟ್ಟು 9 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಸಂಶಯವೇ ಬೇಡ, ಈ ವಾರ ಮನಸ್ಸಿನ ಎಲ್ಲ ಇಷ್ಟೈಶ್ವರ್ಯಗಳು ಈಡೇರತಕ್ಕಂಥ ವಾರ. ಮನಸ್ಸಿನ ಮಾತನ್ನು ಕೇಳಿ ಖಂಡಿತ ಜಯತ್ವ ಲಾಭ ಕಟ್ಟಿಟ್ಟ ಬುತ್ತಿ. ಅಂದರೆ ಮಿಥುನ ರಾಶಿಯವರಿಗೆ ಈ ವಾರ ಶುಭದ ವಾರ. ನೀವು ಮನಸ್ಸನ್ನು ಹೇಳತಕ್ಕಂಥ ಮಾತನ್ನು ಈ ವಾರ ಕೇಳಿ. ಮನಸ್ಸು ಹೇಳ್ತಾ ಇರುತ್ತೆ, ಆ ಕೆಲಸವನ್ನು ಮಾಡು, ನಿಮಗೆ ಲಾಭವೂ ಆಗುತ್ತೆ, ಆ ಕೆಲಸದಲ್ಲಿ ಇದೇ ರೀತಿ ನಡ್ಕೋ, ಖಂಡಿತ ಒಳ್ಳೆ ಕೀರ್ತಿ ಸಂಪಾದನೆ ಮಾಡ್ಕೊಳ್ತೀಯ, ಇವರೊಂದಿಗೆ ಮಾತಾಡಿ ಮುಗಿಸ್ಕೋ, ಎಂಥದೇ ವ್ಯಾಜ್ಯಗಳಿದ್ರೂ ದೂರವಾಗುತ್ತೆ ಅಂತ. ಖಂಡಿತವಾಗಿಯೂ ಆ ಮನಸ್ಸಿನ ಮಾತನ್ನು ಕೇಳಿ ಇಂತಿಷ್ಟು ವಿಚಾರಕ್ಕೆ ನಿಮಗೆ ಶುಭವಾಗತಕ್ಕಂಥದ್ದು. ಈ ವಾರ ಕೈಗೊಂಡ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಲಾಭವನ್ನು ನೋಡ್ತೀರಾ. ಉತ್ತಮವಾದಂತಹ ಸುಖ ಭೋಜನವನ್ನು ಈ ವಾರ ಸವಿಯತಕ್ಕಂಥದ್ದು ಮಿಥುನ ರಾಶಿಯವರು. ಮನಸ್ಸಿಗಿರತಕ್ಕಂತಹ ಒಂದಷ್ಟು ಸಂಕಷ್ಟಗಳು ದೂರವಾಗುತ್ತೆ, ಮನಸ್ಸು ತಿಳಿಯಾಗತಕ್ಕಂಥದ್ದು. ಆತ್ಮೀಯರೊಂದಿಗೆ ಈ ವಾರ ಉತ್ತಮ ಸಮಯವನ್ನು ಕಳೆದುಕೊಂಡು ನಿಮ್ಮ ಕಷ್ಟ ಸುಖವನ್ನು ಅವರ ಹತ್ರ ಹೇಳ್ಕೊಂಡು ಒಂದಷ್ಟು ಉಪಯುಕ್ತ ಸಲಹೆಗಳನ್ನ ತೆಗೆದುಕೊಂಡು ಮನಸ್ಸನ್ನು ಕೂಡ ತಿಳಿ ಮಾಡ್ಕೊಳ್ತೀರಾ. ಇನ್ನೂ ಯಥೇಚ್ಛವಾಗಿ ಶುಭವನ್ನು ಮಾಡಬೇಕು, ಇನ್ನು ನಾನು ಯಥೇಚ್ಛವಾಗಿ ಕೆಲಸ ಕಾರ್ಯವನ್ನು ಮಾಡಬೇಕು ಅಂತ ನೀವೇ ತುಂಬ ಆ್ಯಕ್ಟಿವ್ ಆಗಿ ಕೆಲಸವನ್ನು ಕೂಡ ಮಾಡ್ತೀರಾ. ಖಂಡಿತವಾಗಿಯೂ ಮಿಥುನ ರಾಶಿಯವ್ರಿಗೆ ಈ ವಾರ ಪ್ರಶಸ್ತವಾದ ವಾರ, ಶುಭವಾರ. ಇವೆಲ್ಲ ಗೊಂದಲವನ್ನು ಬದಿಗೊಟ್ಟು ಯಥೇಚ್ಛವಾಗಿ ಶ್ರದ್ಧೆಯಿಂದ ಕೆಲಸವನ್ನು ಮಾಡಿ ನೀವು ಯಾವ ಲಾಭದ ಅಪೇಕ್ಷೆ ಇದ್ದೀರೋ ಆ ಲಾಭ ದ್ವಿಗುಣವಾಗಿ ಸಿಗತಕ್ಕಂಥದ್ದು. ಯಾವುದೇ ರೀತಿ ಕನ್ಫ್ಯೂಸ್ ಮೈಂಡ್ಸೆಟ್ಗೆ ಈ ವಾರ ಕೂತ್ಕೊಳ್ಬೇಡಿ ಮಿಥುನ ರಾಶಿಯವರು. ಹಿಂದೆ ಆಗಿರತಕ್ಕಂಥ ಒಂದಷ್ಟು ತಪ್ಪುಗಳನ್ನು ಇಟ್ಕೊಂಡು, ಒಂದಷ್ಟು ಗೊಂದಲಗಳನ್ನು ಇಟ್ಕೊಂಡು ಈ ವಾರ ಯೋಚನೆ ಮಾಡಿ ಕೂತ್ಕೊಳ್ತಕ್ಕಂಥದ್ದಲ್ಲ. ಎಷ್ಟು ಯೋಚನೆ ಮಾಡ್ತಾ ಹೋಗ್ತಿರೋ ಅಷ್ಟು ಕೆಟ್ಟ ಫಲವನ್ನು, ಅಂದರೆ ಏನು ಲಾಭ ಸಿಗಬೇಕು ಅದನ್ನು ಬಿಡ್ತಾ ಹೋಗ್ತಾ ಆಗುತ್ತೆ. ಏನು ಲಭಿಸ್ಬೇಕು ಅಂತಿರುತ್ತೋ ಅದು ಕಮ್ಮಿ ಆಗ್ತಾ ಬರ್ತಿರುತ್ತೆ. ಹಾಗಾಗಿ ಕೆಲಸದಲ್ಲಿ ಬ್ಯುಸಿಯಾಗಿ ಧನಾತ್ಮಕವಾಗಿ ಯೋಚನೆ ಮಾಡಿ ಖಂಡಿತ ಲಾಭ ದ್ವಿಗುಣವೇ ನಿಮಗೆ ಈ ವಾರ ಲಭಿಸತಕ್ಕಂಥದ್ದು. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ಭಗವಂತ ಯಾವ ರೀತಿಯ ಒಳ್ಳೆ ಫಲಗಳನ್ನು ಅಪೇಕ್ಷೆ ಮಾಡಿಕೊಟ್ಟಿದ್ದಾನೆ ಅಂತ ತಿಳಿದುಕೋಣ. ಕಟಕ ರಾಶಿಯವರಿಗೆ ಒಟ್ಟು 11 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಕಷ್ಟ ಉಂಟು. ಈ ವಾರ ಪ್ರಮುಖವಾಗಿ ತುಂಬ ಕಷ್ಟವಿರುತ್ತದೆ. ಎಷ್ಟು ಎಚ್ಚರಿಕೆ ಹೆಜ್ಜೆ ಇಡ್ತೀರೋ ಕಟಕ ರಾಶಿಯವರು ಅಷ್ಟು ಲಾಭವನ್ನು ಈ ವಾರ ಗಳಿಸತಕ್ಕಂಥದ್ದು. ಧನಹಾನಿ, ಮಾನಹಾನಿ ಈ ವಾರ ಆಗತಕ್ಕಂತಹ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ನೀವು ಆಡತಕ್ಕಂಥ ಮಾತುಗಳೇ ನಿಮಗೆ ಶತ್ರುವಾಗ್ಬೋದು. ಎಷ್ಟು ಎಚ್ಚರಿಕೆಯಿಂದ, ಎಷ್ಟು ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಮಾತನಾಡ್ತೀರೋ ಅಷ್ಟು ಈ ವಾರ ಲಾಭ. ಆತ್ಮೀಯರು ಅಂತ ಸಲಿಗೆಯಿಂದ ಏನನ್ನೋ ಕಡಿಮೆ ಮಾಡೋಕ್ಕೋಗಿ ಮತ್ತಿನ್ನೇನೋ ಹೇಳಿ ಸಮಸ್ಯೆಗೆ ಗುರಿ ಮಾಡ್ಕೊಳ್ಬೇಡಿ. ನಾನಾ ರೀತಿಯ ಚಿಂತೆ, ನಾನಾ ರೀತಿಯ ಗೊಂದಲ ಈ ವಾರ ನಿಮ್ಮನ್ನು ಕಾಡಿಸತಕ್ಕಂಥದ್ದು. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕೆಲಸ ಮಾಡಬಾರ್ದು, ಕೆಲಸ ನಡ್ಕೊಳ್ಬಾರ್ದು ಅಂದರೂ ಕೂಡ ಈ ವಾರ ಆ ಥರ ಮಾಡಿಬಿಡ್ತೀರಾ.
ಹಾಗಾಗಿಯೇ ಯಾರೊಂದಿಗಾದರೂ ವ್ಯವಹರಿಸಬೇಕಾದ್ರೆ, ಯಾರೊಂದಿಗಾದರೂ ಮಾತುಕತೆಯನ್ನು ಆಡಬೇಕಾದ್ರೆ 100 ಬಾರಿ ಕೂತ್ಕೊಂಡು ಯೋಚನೆ ಮಾಡಿ, ಆಲೋಚನೆ ಮಾಡಿ ತದನಂತರ ಮುನ್ನುಗ್ಗತಕ್ಕಂಥದ್ದು. ಅಸಲು ಏನಾಗ್ಬಿಟ್ಟಿರುತ್ತೆ, ಅತೀವಾದ ಆತ್ಮವಿಶ್ವಾಸವು ನಮ್ಮನ್ನು ಮೂಲೆ ಗುಂಪಾಗತಕ್ಕಂಥ ಸನ್ನಿವೇಶಗಳನ್ನು ಸೃಷ್ಟಿ ಮಾಡಿಬಿಡುತ್ತೆ. ಎಲ್ಲವೂ ಗೊತ್ತಿರುತ್ತೆ, ಆತ್ಮವಿಶ್ವಾಸ ಎಲ್ಲವೂ ನನಗೇ ಗೊತ್ತು, ಎಲ್ಲವೂ ನಾನೇ ತಿಳಿದಿದ್ದೇನೆ ಎಂಬ ಭ್ರಮೆಯಲ್ಲಿ ಬದುಕ್ತಾ ಇರ್ತೀವಿ ಕೆಲವೊಂದು ಬಾರಿ. ಆ ಭ್ರಮೆ ಯಾವ ರೀತಿ ಪೆಟ್ಟುಬಿಡುತ್ತೆ ಅಂತ ಹೇಳಿದ್ರೆ, ತುಂಬ ಹೊತ್ತು ಅಂದರೆ 4-6 ತಿಂಗಳು ಅದನ್ನು ನಾವು ಸಹಿಸ್ಕೊಳ್ಳೋಕ್ಕೆ ಸಾಧ್ಯವಾಗ್ತಾ ಇಲ್ಲ, ಅಥವಾ ಹಿಂದಿರುಗಿ ನೋಡತಕ್ಕಂತಹ ಸಮಸ್ಯೆಗಳು ತಂದು ಕೊಡತಕ್ಕಂತಹ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಹಾಗಾಗಿಯೇ ಕಟಕ ರಾಶಿಯವರು ಈ ವಾರ ಸ್ವಲ್ಪ ಎಚ್ಚರಿಕೆಯಿಂದ ಹೆಜ್ಜೆಡತಕ್ಕಂಥದ್ದು. ನಾನಾ ವಿಧ ಸಂಕಷ್ಟಗಳು, ಕಂಟಕಗಳು ಈ ವಾರ ನಿಮ್ಮನ್ನು ಬಾಧಿಸುತ್ತೆ. ಯಾರೊಂದಿಗಾದರೂ ಕೂಡ ನಿಮ್ಮ ರಹಸ್ಯವನ್ನು ಹೇಳ್ಕೊಳ್ಬೇಕಾದ್ರೆ 100 ಬಾರಿ ಯೋಚನೆ ಮಾಡಿ, ಅವರು ನನ್ನ ರಹಸ್ಯವನ್ನು ಎಲ್ಲೂ ಹೇಳ್ತಾರೋ ಇಲ್ವೋ, ನಂಬತಕ್ಕಂತಹ ವ್ಯಕ್ತಿಯ ಅಂತ 100 ಬಾರಿ ಯೋಚನೆ ಮಾಡಿ ತದನಂತರ ವ್ಯವಹರಿಸತಕ್ಕಂಥದ್ದು. ಇಲ್ಲದಿದ್ದರೆ ಎಲ್ಲ ರೀತಿಯ ಸಂಕಷ್ಟಗಳಲ್ಲಿ, ಕಷ್ಟಗಳಲ್ಲಿ ನೀವು ಸಿಕ್ಕಿ ಹಾಕಿಕೊಳ್ತಕ್ಕಂಥದ್ದು 100ಕ್ಕೆ 100ರಷ್ಟು ಗ್ಯಾರಂಟಿ ಇರುತ್ತೆ. ಹಾಗಾಗಿ ಕಟಕ ರಾಶಿಯವರು ಸ್ವಲ್ಪ ಮಟ್ಟಿಗೆ ಜಾಗ್ರತೆಯಿಂದಿರಿ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಭಗವಂತ ಯಾವ ರೀತಿಯ ಫಲವನ್ನು ಕರುಣಿಸಿಕೊಟ್ಟಿದ್ದಾನೆ ಅಂಥೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಸಿಂಹರಾಶಿಯವರಿಗೆ ಒಟ್ಟು 16 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಅಪವಾದವಿದೆ. ಸಿಂಹರಾಶಿಯವರಿಗೆ ಈ ವಾರವೂ ಕೂಡ ಅಪವಾದ, ಕಟ್ಟಿಟ್ಟ ಬುತ್ತಿ, ಜನರ ವಿರೋಧವನ್ನು ಕಟ್ಕೊಳ್ತೀರಾ. ಕೆಲಸದ ಕಾರ್ಯಗಳ ಕ್ಷೇತ್ರದಲ್ಲೂ ಕೂಡ ಯಾವುದೇ ರೀತಿ ಅನುಕೂಲಗಳು ಈ ವಾರ ನಿಮಗೆ ಅಷ್ಟಾಗತಕ್ಕಂಥದ್ದಲ್ಲ. ಕಿರಿಕಿರಿಯ ವಾತಾವರಣದಲ್ಲಿ ಕೆಲಸವನ್ನು ಮಾಡತಕ್ಕಂಥ ಸನ್ನಿವೇಶಗಳು ಸೃಷ್ಟಿಯಾಗುತ್ತೆ. ನಾನಾ ರೀತಿಯ ಚಿಂತೆಗಳು ನಿಮ್ಮನ್ನು ಕೆಲಸ ಮಾಡೋಕ್ಕೂ ಬಿಡದೆ, ಹಾಗೆ ಕೂತ್ಕೊಳ್ಳೋಕ್ಕೂ ಬಿಡದೆ ಗೊಂದಲನಾಗಿಬಿಟ್ಬಿಡುತ್ತೆ. ಮನೆಯಲ್ಲಿ ಸಂಭ್ರಮವೇನೋ ಅನ್ಯೂನತೆಯೇನೋ ಇದ್ದರೂ ಕೂಡ ಹೊರಗಡೆ ಪ್ರಪಂಚದಲ್ಲಿ ನೀವು ಖುಷಿಯಾಗಿಲ್ಲ ಅಂಥೇಳಿ ತೋರಿಸತಕ್ಕಂಥ ಸನ್ನಿವೇಶಗಳು ಸೃಷ್ಟಿಯಾಗುತ್ತೆ. ಆತ್ಮೀಯ ಸ್ನೇಹಿತರೊಂದಿಗೆ ಭಿನ್ನಾಭಿಪ್ರಾಯ ಆಗತಕ್ಕಂಥ ಚಾನ್ಸಸ್ ಕೂಡ ಇರತಕ್ಕಂಥದ್ದು. ಎಷ್ಟು ತಾಳ್ಮೆಯಿಂದ ಈ ವಾರ ವ್ಯವಹರಿಸ್ತಿರೋ, ಎಷ್ಟು ತಾಳ್ಮೆಯಿಂದ ಈ ವಾರ ನಡೆದುಕೊಳ್ತಿರೋ ಅಷ್ಟು ಲಾಭವಾಗತ್ತೆ. ಒಂದೊಂದ್ಸಲಿ ಅತಿಯಾದ ಬುದ್ಧಿವಂತಿಕೆ ಸಂಕಷ್ಟವನ್ನು ತಂದುಕೊಡುತ್ತೆ ಅಂತ ಹೇಳ್ತೀವಿ. ಖಂಡಿತವಾಗಿಯೂ ಸಿಂಹರಾಶಿಯವರಿಗೆ ಅದೇ ಸಮಸ್ಯೆ ಈ ವಾರ ಆಗತಕ್ಕಂಥದ್ದು. ಏನನ್ನೋ ಮಾಡೋಕ್ಕೋಗಿ ಇನ್ನೇನೋ ಸರಿ ಮಾಡ್ತೀನಿ ಅಂತ ಹೋಗಿ ಇಲ್ಲದೆ ಇರತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ನೀವು ತಂದ್ಕೊಂಡ್ಬಿಡ್ತೀರ. ಹಾಗಾಗಿ ಎಷ್ಟು ಬ್ಯಾಲೆನ್ಸ್ಗಾಗಿ ಇದನ್ನು ತೆಗೆದುಕೊಳ್ಬೋದು, ಎಷ್ಟು ಆಲೋಚನೆ ಮಾಡಿ, ಎಷ್ಟು ಪ್ರಯತ್ನಗಳಿಂದ ಇರತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಬೋದು, ಅಷ್ಟು ಜಾಣ್ಮೆಯಿಂದ ವಿವರಿಸಿ. ಇಲ್ಲದಿದ್ದರೆ ಸಂಪೂರ್ಣ ವಾರ ಗೊಂದಲದಿಂದ ಕೂಡಿರತಕ್ಕಂಥದ್ದಾಗತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂಥೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಕನ್ಯಾ ರಾಶಿಯವರಿಗೆ ಒಟ್ಟು 12 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಕನ್ಯಾ ರಾಶಿಯವರಿಗೆ ಈ ವಾರ ನಾನಾ ರೀತಿಯ ತೊಂದರೆಗಳು, ನಾನಾ ರೀತಿಯ ಬಾಧೆಗಳು ಬಾಧಿಸತಕ್ಕಂಥದ್ದು. ಸಂಪೂರ್ಣ ವಾರ ಸೌಖ್ಯವಾಗಿರೋದಿಲ್ಲ. ಕಳ್ಳಕಾಕರ ಹಾಗೂ ಹಿತಶತ್ರುಗಳ ಕಾಟ ಒಂದು ಕೈ ಯಥೇಚ್ಛವಾಗಿರತಕ್ಕಂಥದ್ದು. ಯಾರು ನಿಮಗೆ ಆತ್ಮೀಯರು ಅಂತ ಅಂದ್ಕೊಂಡಿರ್ತೀರೋ ಅವರೇ ನಿಮ್ಮ ವಿರುದ್ಧ ಮಾತನಾಡತಕ್ಕಂಥ ಒಂದಷ್ಟು ಹಿತನುಡಿಗಳು ನಿಮಗೆ ಘಾಸಿ ಮಾಡುತ್ತೆ. ಏನಕ್ಕೆ ಹಿತನುಡಿಗಳು ಅಂತ ಹೇಳಿದ್ರೆ ಈ ಕಲಿಯುಗದಲ್ಲಿ ಯಾರನ್ನ ಆತ್ಮೀಯರು, ಯಾರನ್ನ ವಿರೋಧಿಗಳು ಅಂತ ತೆಗೆದುಕೊಳ್ತಕ್ಕಂಥದ್ದೇ ಕಷ್ಟವಾಗಿಬಿಟ್ಟಿದೆ. ಹಾಗಾಗಿ ಆ ಸಮಸ್ಯೆಯನ್ನು ಕನ್ಯಾ ರಾಶಿಯವರು ಈ ವಾರ ಫೇಸ್ ಮಾಡತಕ್ಕಂಥ ಸನ್ನಿವೇಶಗಳು ಸೃಷ್ಟಿಯಾಗುತ್ತೆ. ನೀವು ಕಷ್ಟಪಟ್ಟು ಸೇವ್ ಮಾಡತಕ್ಕಂಥ ಅದು ಒಂದು ಡೇಟಾ ಆಗಿರಲಿ ಅಥವಾ ಒಂದು ವಸ್ತು ಆಗಿರಲಿ, ಹಣವಾಗಿರಲಿ, ಕಳ್ಳತನ ಆಗತಕ್ಕಂಥ ಚಾನ್ಸಸ್ಗಳಿರುತ್ತೆ. ಯಾರೋ ಬರ್ತಾರೆ, ನೀವು ಕಷ್ಟಪಟ್ಟು ಮಾಡತಕ್ಕಂಥ ಕೆಲಸವನ್ನು ನನ್ನದು ಅಂತೇಳಿ ಬಿಂಬಿಸತಕ್ಕಂಥ ಸನ್ನಿವೇಶಗಳು ಮಾಡಿಬಿಡ್ತಾರೆ. ಮನಸ್ಸಿಗೆ ಎಷ್ಟು ಘಾಸಿ ಆಗುತ್ತೆ ಅಂದರೆ, ನಿಮಗೆ ಇಷ್ಟೆಲ್ಲ ಕಷ್ಟಪಟ್ಟು ಇನ್ನೇನು ದಡ ಮುಟ್ಟಬೇಕಾದ್ರೆ ಯಾರೋ ಬಂದು ನನ್ನ ದೋಡಿಯನ್ನೇ ತೆಗೆದುಕೊಂಡು ಹೋಗಿ ನಾನು ಬಿಳಿಸೊಟ್ಟೋಗ್ಬಿಟ್ರು ಎಂಬ ಸನ್ನಿವೇಶದಲ್ಲಿ ನೀವು ಸಿಗಾಕೊಂಡ್ಬಿಡ್ತೀರಿ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳು ಮುಕ್ತಾಯ ಆಗೋವರೆಗೂ ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ
ಆ ಕೆಲಸವನ್ನು ಬಿಟ್ಟುಕೊಡಬೇಡಿ ಕನ್ಯಾ ರಾಶಿಯವರು. ಸಂಪೂರ್ಣ ಕೆಲಸವೇ ಆಗದೆ ಕೆಲಸವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಬಂದರೆ ಖಂಡಿತ ಕೆಲಸ ಮುಕ್ತಾಯ ಆಗೋಷ್ಟರಲ್ಲಿ ಆ ಕೆಲಸ ಇನ್ಯಾರ್ದ ಕೈ ಸೇರಿರುತ್ತೆ ಅಥವಾ ಅರ್ಧ ಬಂಧದಲ್ಲಿ ನಿಂತ್ಕೊಂಡ್ಬಿಡುತ್ತೆ. ಹಾಗಾಗಿ ಕನ್ಯಾ ರಾಶಿಯವರು ಈ ವಿಚಾರವಾಗಿ ಎಚ್ಚರಿಕೆಯ ಹೆಜ್ಜೆ ಇಡ್ತಕ್ಕಂಥದ್ದು. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಭಗವಂತ ಯಾವ ರೀತಿಯ ಸಂಕಷ್ಟಗಳನ್ನು, ಯಾವ ರೀತಿಯ ಶುಭವನ್ನು ಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಳೋಣ. ಪ್ರಮುಖವಾಗಿ ತುಲಾರಾಶಿಯವರಿಗೆ ಒಟ್ಟು 11 ಕಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಜಾಗೃತೆಯಿಂದಿರಿ. ಎಲ್ಲ ಕೆಲಸ ಕಾರ್ಯಗಳು ತುಂಬ ಚೆನ್ನಾಗಿ ನಡೀತಕ್ಕಂತಹ ಸಮಯದಲ್ಲೇ ಕಷ್ಟವಿರುತ್ತೆ. ಅಂದ್ಕೊಂಡಿರ್ತಕ್ಕಂತಹ ಫಲಗಳನ್ನು ಈ ವಾರ ಲಭಿಸತಕ್ಕಂಥದ್ದು ತುಂಬ ಕಷ್ಟವಿದೆ. ಅತೀವಾದ ಪರಿಶ್ರಮ ಈ ವಾರ ಅವಶ್ಯಕತೆ ಇರತಕ್ಕಂಥದ್ದು. ಎಷ್ಟು ನೀವು ಕಷ್ಟಪಟ್ಟು ಕೆಲಸ ಮಾಡ್ತಿದ್ರೋ ಅದು ದ್ವಿಗುಣದಷ್ಟು ಯಥೇಚ್ಛವಾಗಿ ಕಷ್ಟಪಟ್ಟು, ಇಷ್ಟಪಟ್ಟು, ಶ್ರಮಪಟ್ಟು ಕೆಲಸವನ್ನು ಮಾಡತಕ್ಕಂಥದ್ದು. ಆಗಲೇ ಲಾಭ ನೋಡೋಕ್ಕೆ ಸಾಧ್ಯ. ಧನಹಾನಿಯಾಗತ್ತೆ. ಯಥೇಚ್ಛವಾಗಿ ಹಣಕಾಸನ್ನು ಕಳ್ಕೊಳ್ತಕ್ಕಂಥ ಸನ್ನಿವೇಶಗಳು ಸೃಷ್ಟಿಯಾಗುತ್ತೆ. ಅಂದರೆ ಅತೀವಾದ ಖರ್ಚಾಗತಕ್ಕಂಥದ್ದು. ಅನ್ನೆಸೆಸರಿ ಕೂಡ ಖರ್ಚಾಗ್ಬೋದು ಈ ವಾರ ತುಲಾರಾಶಿಯವರಿಗೆ. ನಾನಾ ರೀತಿಯ ಚಿಂತೆಗಳು, ಕೌಟುಂಬಿಕ ಭಿನ್ನಾಭಿಪ್ರಾಯಗಳು ಈ ವಾರ ನಿಮಗೆ ಬಾಧಿಸತಕ್ಕಂಥದ್ದು. ಎಷ್ಟೇ ಕಷ್ಟಪಟ್ಟರೂ ಕೂಡ ಸೇವಿಂಗ್ಸ್ ಈ ವಾರ ನೋಡತಕ್ಕಂಥ ಸ್ವಲ್ಪ ಮಟ್ಟಿಗೆ ಕಷ್ಟವಾಗತ್ತೆ. ಖಂಡಿತವಾಗಿಯೂ ನಾನಾ ರೀತಿಯ ಖರ್ಚುಗಳು, ನಾನಾ ರೀತಿಯ ಕಮಿಟ್ಮೆಂಟ್ಗಳು ಈ ವಾರ ನಿಮಗೆ ತುಂಬ ಬಾಧಿಸತಕ್ಕಂಥದ್ದು. ಈ ವಾರ ಮುಗಿದ್ರೆ ಸಾಕಪ್ಪ ಎಂಬ ಮನಸ್ಥಿತಿ ತುಲಾರಾಶಿಯವರಿಗೆ ಈ ವಾರ ಬರತಕ್ಕಂಥದ್ದಾಗ್ಬಿಡುತ್ತೆ. ಹಾಗಾಗಿ ಎಂಥದೇ ಕಷ್ಟ ಬಂದರೂ ಕೂಡ ತಾಳ್ಮೆಯಿಂದ ವಿವರಿಸಿ. ಏನೋ ಟೆನ್ಷನ್ ಆಗ್ತಿದೆ, ಕೆಲಸ ಬರ್ತಿದೆ ಅಂಥೇಳಿ ಏನನ್ನೋ ಮಾಡೋಕ್ಕೋಗಿ ಮತ್ತಿನ್ನೇನೋ ಮಾಡೋಕ್ಕೋಗಿ ಎಲ್ಲವನ್ನ ನಿಮ್ಮ ಕೈಯಾರ ಹಾಳು ಮಾಡ್ಕೊಳ್ಬೇಡಿ. ಹಾಗಾಗಿಯೇ ಎಷ್ಟು ತಾಳ್ಮೆಯಿಂದ, ಎಷ್ಟು ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ತಾ ಬರ್ತಿರೋ ಅಷ್ಟು ಲಾಭವನ್ನು ಈ ವಾರ ತುಲಾರಾಶಿಯರು ಪಡ್ಕೊಳ್ಬೋದು. ಇಲ್ಲದಿದ್ದರೆ ಸಂಪೂರ್ಣ ವಾರ ಗೊಂದಲದಿಂದ ಕೂಡಿರತಕ್ಕಂಥದ್ದಾಗತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ವೃಶ್ಚಿಕ ರಾಶಿಯವರಿಗೆ 9 ಕಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಕಾರ್ಯದಲ್ಲಿ ಲಾಭ, ಜಯ ಈ ವಾರ ಕಟ್ಟಿಟ್ಟ ಬುತ್ತಿ. ಖಂಡಿತವಾಗಿಯೂ ಹೌದು. ಈ ವಾರ ಒಳ್ಳೆ ಲಾಭವನ್ನು, ಜಯವನ್ನು ನೀವು ಪಡೆದುಕೊಳ್ತೀರಿ. ನಾನಾ ರೀತಿಯ ತೊಂದರೆಗಳು, ತಾಪತ್ರಗಳು ಈ ವಾರ ದೂರ ಹೋಗತಕ್ಕಂಥದ್ದು. ರಾಜ ಸನ್ಮಾನಗಳು ಈ ವಾರ ನಿಮಗೆ ಲಭಿಸುತ್ತೆ. ವೃಶ್ಚಿಕ ರಾಶಿಯವರಿಗೆ ನೀವು ಕೆಲಸ ಮಾಡತಕ್ಕಂತಹ ಕ್ಷೇತ್ರದಲ್ಲಿ ಉತ್ತಮ ಗೌರವವನ್ನು, ಉತ್ತಮ ಕೀರ್ತಿಯನ್ನು ಈ ವಾರ ಸಂಪಾದನೆ ಮಾಡ್ತೀರಾ. ವ್ಯಾಪಾರ, ವ್ಯವಹಾರ, ಉದ್ಯೋಗವನ್ನು ಮಾಡ್ತಿದ್ದವರಿಗೆ ಲಾಭದಾಯಕ ವಾರವಾಗಿರುತ್ತೆ. ಹಾಗೆ ಒಳ್ಳೆ ಹಣಕಾಸಿನ ನೆರವು ಕೂಡ ಈ ವಾರ ನಿಮಗೆ ಲಭಿಸತಕ್ಕಂಥದ್ದು. ಮಾಡತಕ್ಕಂಥ ಎಲ್ಲ ಹೊಸ ಪ್ರಯತ್ನಗಳಲ್ಲೂ ಕೂಡ ದಿಗ್ವಿಜಯವನ್ನು ಪ್ರಾಪ್ತಿ ಮಾಡ್ಕೊಳ್ತೀರಾ. ನಾನಾ ರೀತಿಯ ನಿಮ್ಮ ಟೆನ್ಷನ್ಸ್ಗಳು ಈ ವಾರ ದೂರವಾಗುತ್ತೆ. ಲಕ್ಷ್ಮೀ ಅನುಗ್ರಹದಿಂದ ಮನೆಗೆ ಉಪಯುಕ್ತವಾದ ವಸ್ತುಗಳನ್ನು ಕೂಡ ಈ ವಾರ ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ. ಖಂಡಿತವಾಗಿಯೂ ವೃಶ್ಚಿಕ ರಾಶಿಯವರಿಗೆ ಈ ವಾರ ಪ್ರಶಸ್ತವಾದ ವಾರ, ಶುಭವಾರ. ಖಂಡಿತವಾಗಿಯೂ ನೀವೇನೇ ಈ ವಾರ ಕೆಲಸವನ್ನು ಪ್ರಾರಂಭಿಸಿದ್ರು ಒಳ್ಳೆ ಲಾಭವನ್ನು, ಕೀರ್ತಿಯನ್ನು ಸಂಪಾದನೆ ಮಾಡಿಕೊಳ್ತೀರಿ. ಮುಂದಿನ ರಾಶಿ ಧನುರಾಶಿ. ಧನುಸ್ಸು ರಾಶಿಯವರಿಗೆ ಯಾವ ರೀತಿಯ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂಥೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಧನುರಾಶಿಯವರಿಗೆ ಒಟ್ಟು 9 ಕಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಖಂಡಿತ ಈ ವಾರ ಪ್ರಶಸ್ತವಾದ ವಾರ. ಮಾಡತಕ್ಕಂತಹ ಕೆಲಸ ಕಾರ್ಯದ ಕ್ಷೇತ್ರದಲ್ಲಿ ಲಾಭವನ್ನು ಕಾಣ್ತೀರಾ. ಇರತಕ್ಕಂತಹ ವ್ಯಾಜ್ಯಗಳು ದೂರವಾಗತ್ತೆ. ನಾನಾ ರೀತಿಯ ನಿಮ್ಮ ತೊಂದರೆ ತಾಪತ್ರಗಳು ದೂರವಾಗಿ ಮನಸ್ಸಿಗೆ ಸಂತೋಷ ವೃದ್ಧಿಯಾಗತಕ್ಕಂಥದ್ದು. ಹಾಗೆಯೇ ಮಾಡತಕ್ಕಂತಹ ವ್ಯಾಪಾರದಲ್ಲೂ ಕೂಡ ಇರತಕ್ಕಂಥ ಕಿರಿಕಿರಿಗಳನ್ನು ದೂರ ಮಾಡ್ಕೊಳ್ತೀರ. ಹಾಗೆಯೇ ಜನರೊಂದಿಗಿದ್ದ ಮನಸ್ತಾಪಗಳು ದೂರವಾಗತ್ತೆ. ಲಕ್ಷ್ಮೀ ಅನುಗ್ರಹದಿಂದ ಒಂದಷ್ಟು ಸಾಲಬಾಧೆಯ ಋಣದಿಂದ ನಿವಾರಣೆ ಆಗ್ತೀರಾ. ಸಾಲವನ್ನು ತೀರಿಸ್ಕೊಂಡು ಸೇವಿಂಗ್ಸ್ ಮಾಡೋ ಕಡೆ ಮುಖವನ್ನು ಮಾಡ್ತೀರ. ಖಂಡಿತವಾಗಿಯೂ ಧನುರಾಶಿಯವರಿಗೆ ಈ ವಾರ ಲಾಭದಾಯಕ ವಾರ, ಶುಭವಾರ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಯಾವ ರೀತಿಯ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂಥೇಳಿ ತಿಳ್ಕೊಳ್ಳೋಣ.
ಪ್ರಮುಖವಾಗಿ ಮಕರ ರಾಶಿಯವರಿಗೆ ಒಟ್ಟು 15 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಈ ವಾರ ನಾನಾ ರೀತಿಯ ಲಾಭವನ್ನು, ಯಶಸ್ಸನ್ನು ನೀವು ಪಡೆದುಕೊಳ್ಳುವಂತರಾಗ್ತೀರಾ. ಮಕರ ರಾಶಿಯವರಿಗೆ ಇರತಕ್ಕಂಥ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ. ಆರೋಗ್ಯದಲ್ಲಿ ವೃದ್ಧಿಯನ್ನು ಕೂಡ ನೀವು ಕಾಣ್ಬೋದು. ಮನಸ್ಸಿಗೆ ಇರತಕ್ಕಂಥ ಗೊಂದಲಗಳು ದೂರವಾಗತಕ್ಕಂಥದ್ದು. ಮನೆಯಲ್ಲಿ ಶುಭವಾದ ವಾತಾವರಣ ಕೂಡಿರತಕ್ಕಂಥದ್ದು. ಯಥೇಚ್ಛವಾಗಿ ಮನೆಯಲ್ಲಿ ಸಂಭ್ರಮದಿಂದ ಇದ್ದು ಮನೆಯಲ್ಲಿರತಕ್ಕಂಥ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಕೂಡ ದೂರ ಮಾಡ್ಕೊಳ್ತೀರಾ. ನಾನಾ ರೀತಿಯ ಬಾಧೆಗಳು ದೂರವಾಗತಕ್ಕಂಥದ್ದು. ಹಾಗೆಯೇ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಕ್ಷೇತ್ರದಲ್ಲೂ ಕೂಡ ಲಾಭವನ್ನು, ಕೀರ್ತಿಯನ್ನು ಈ ವಾರ ಪಡೆದುಕೊಳ್ತೀರಾ ಅಂತ. ಖಂಡಿತವಾಗಿಯೂ ಮಕರ ರಾಶಿಯವರಿಗೆ ಈ ವಾರ ಪ್ರಶಸ್ತವಾದ ವಾರ. ಯಾರು ಕೃಷಿ ವಿಚಾರದಲ್ಲಿ ಲಾಭವನ್ನು ಅಪೇಕ್ಷೆ ಮಾಡ್ತಾ ಇದ್ದಾರೆ, ಇಳುವರಿ ಬಂದಿದ್ದು ಅದನ್ನು ನಾನು ಒಂದು ಕಟಾವು ಮಾಡಿಕೊಂಡು ಮಾರಾಟವನ್ನು ಮಾಡಬೇಕು ಅಂತಿದ್ದರೂ ಕೂಡ ಲಾಭದಾಯಕ ವಾರ. ಬೆಳೆಗಾರರಿಗಂತೂ ಈ ವಾರ ಪ್ರಶಸ್ತವಾದ ವಾರ. ಶುಭದ ಲಾಭವನ್ನು ಈ ವಾರ ನೋಡುವಂತರಾಗ್ತೀರಾ. ಖಂಡಿತ ಮಕರ ರಾಶಿಯವರಿಗೆ ಎಲ್ಲ ಶುಭವನ್ನು ಭಗವಂತ ಈ ವಾರ ಅನುಗ್ರಹಿಸಿಕೊಟ್ಟಿದ್ದಾನೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಯಾವ ರೀತಿಯ ಫಲಗಳನ್ನು ಭಗವಂತ ಅಪೇಕ್ಷೆ ಮಾಡಿಕೊಟ್ಟಿದ್ದಾನೆ ಅಂತ ಹೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಕುಂಭರಾಶಿಯವರಿಗೆ ಒಟ್ಟು 7 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಯಶಸ್ಸು, ಲಾಭ ಈ ವಾರ ನಿಮಗೆ ಜಾಸ್ತಿಯೇ ಲಭಿಸತಕ್ಕಂಥದ್ದು. ಕುಂಭರಾಶಿಯವರಿಗೆ ದಾಂಪತ್ಯದಲ್ಲಿರತಕ್ಕಂತಹ ಒಂದಷ್ಟು ಮನಸ್ತಾಪಗಳು ದೂರವಾಗತ್ತೆ. ಕೆಲಸ ಕಾರ್ಯದ ಕ್ಷೇತ್ರದಲ್ಲೂ ಕೂಡ ಲಾಭವನ್ನು ಕಾಣ್ತೀರಾ. ನಿಮ್ಮ ಸಂಪೂರ್ಣ ಕುಟುಂಬ ಈ ವಾರ ನಿಮ್ಮ ಬೆಂಬಲವಾಗಿ ನಿಂತ್ಕೊಂಡು ನೀವು ಮಾಡತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಪ್ರೋತ್ಸಾಹವನ್ನು ಮಾಡ್ತಾರೆ. ಆತ್ಮೀಯರು ಒಳ್ಳೆಯ ಮಾರ್ಗದರ್ಶನವನ್ನು ನೀಡಿದರೆ ನೀವೇ ಯಥೇಚ್ಛವಾಗಿ ಮನಸ್ತೃಪ್ತಿಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡು ಇರತಕ್ಕಂಥ ಸಮಸ್ಯೆಗಳಿಂದ ಹೊರಬರಲು ದಾರಿ ಹುಡುಕ್ತೀರ. ಖಂಡಿತವಾಗಿಯೂ ಪ್ರತಿಯೊಬ್ಬ ವ್ಯಕ್ತಿಗೆ ಬೇಕಾಗಿರತಕ್ಕಂಥ ಇದೆ. ಎಲ್ಲರ ಸಮಸ್ಯೆಯಲ್ಲಿ ಸಿಗಾಕೊಳ್ತೀರಾ, ಎಲ್ಲರ ತಪ್ಪುಗಳನ್ನು ಮಾಡ್ತೀರ. ಆದರೆ ಆ ತಪ್ಪನ್ನು ತಿದ್ದುಕೊಂಡು ಯಾರು ಮುನ್ನಡಿತಾನೋ ಆತನೇ ನಿಜವಾದ ಸಾಧಕ. ಖಂಡಿತ ಆತ ಸಾಧಕನಾಗ್ತಾನೆ. ತುಂಬ ಜನ ಏನು ಮಾಡಿಬಿಡ್ತಾರೆ, ತಪ್ಪು ಅಂತ ಗೊತ್ತಿರುತ್ತೆ, ತಪ್ಪು ಮಾಡ್ತಾ ಇದ್ದೀನಿ ಅಂತ ಅವನಿಗೆ ಬೇರೆಯವರು ತಿಳುವಳಿಕೆ ಹೇಳಿರ್ತಾರೆ, ಸ್ವಂತ ಅನುಭವಕ್ಕೆ ಬಂದಿರುತ್ತೆ. ಆದರೂ ಕೂಡ ಜೀವನವನ್ನು ಸುಧಾರಿಸ್ಕೊಳ್ಳೋಕ್ಕೆ ಯಾವುದೇ ರೀತಿ ಪರಿಣಾಮಗಳನ್ನು, ಯಾವುದೇ ರೀತಿ ಆಲ್ಟ್ರೇಷನ್ ಅಂದರೆ ಸರಿ ಮಾಡ್ಕೊಳ್ತಕ್ಕಂಥ ಗೋಚಲಿಗೆ ಹೋಗೋದಿಲ್ಲ. ಏನೋ ನಡೀತಾ ಇದೆ, ಹೋಗಲಿ ಬಿಡು, ನಾಳೆ ಸರಿ ಮಾಡ್ಕೊಳ್ಳೋಣ, ಈ ಹ್ಯಾಬಿಟನ್ನು ಇವತ್ತೇ ಬಿಟ್ಬೋಣ, ಇನ್ನೇನೋ ಒಂದು ಜೀವನದಲ್ಲಿ ಬೇಕಾಗತ್ತೆ ಕಲಿಯೋಣ, ಯಾವ ಮನಸ್ಥಿತಿಗೂ ಹೋಗೋದಿಲ್ಲ. ಏನಿದೆ, ಏನೋ ಒಂದು ದುಡ್ಡು ಬರ್ತಾ ಇದೆ, ಊಟ ತಿಂಡಿಗೆ ಆಗುತ್ತೆ, ಜೀವನ ಮಾಡೋಣ, ಇದೇ ರೀತಿ ಸಾಕ್ತಾ ಹೋಗ್ತಿರ್ತಾರೆ. ಆದರೆ ಕೆಲವರು ಆ ಥರ ಇರೋದಿಲ್ಲ. ಭಗವಂತ ಒಂದು ಅವಕಾಶ ಕೊಟ್ಟರೆ ಸಾಕು, ಏನಂತ ತಪ್ಪು ಮಾಡಿದ್ದೀನಿ ನನಗೆಲ್ಲವೂ ಗೊತ್ತಿದೆ, ಎಲ್ಲ ತಪ್ಪುಗಳನ್ನು ಒಟ್ಟಿಗೆ ಸರಿ ಮಾಡಿಕೊಂಡು ಜೀವನವನ್ನು ಕಟ್ಕೊಳ್ತೀನಿ ಅಂತ ತುಂಬ ಜನ ಹೇಳ್ತಿರ್ತೀರ. ಅಂಥವ್ರು ಹೇಳಿದಾಗ ಮಾತುಗಳನ್ನು ಕೇಳಿದ್ರೆ ನಮಗೆ ಇನ್ಸ್ಪಿರೇಷನ್ ಆಗುತ್ತೆ. ಖಂಡಿತ ಭಗವಂತ ಕುಂಭರಾಶಿಯವರಿಗೆ ಈ ವಾರ ಆ ಅವಕಾಶವನ್ನು ಕರುಣಿಸಿಕೊಟ್ಟಿರತಕ್ಕಂಥದ್ದು ಸದುಪಯೋಗಪಡಿಸ್ಕೊಳ್ಳಿ. ಇರತಕ್ಕಂಥ ಒಂದಷ್ಟು ಸಮಸ್ಯೆಗಳನ್ನು ಸರಿ ಮಾಡ್ಕೊಳ್ಳಿ, ಒಳ್ಳೆಯ ಲಾಭವನ್ನು ನೋಡಿ. ಖಂಡಿತವಾಗಿಯೂ ಆಗ ಉತ್ತಮವಾದಂತಹ ಸುಂದರವಾದಂತಹ ಕುಟುಂಬವನ್ನು ನೀವು ಕಟ್ಕೊಳ್ಬೋದು. ತುಂಬ ಜನ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಬೇಕು ಅಥವಾ ನೇರವಾಗಿ ಭೇಟಿಯನ್ನು ಮಾಡಬೇಕು, ಜ್ಯೋತಿಷ್ಯದ ಮುಖಾಂತರ ಸೂಕ್ತ ಸಲಹೆಗಳನ್ನು ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ಕಚೇರಿನ ನೇರವಾಗಿ ಭೇಟಿ ಮಾಡ್ಬೋದು. ಮೈಸೂರಿನಲ್ಲಿ ಲಭ್ಯವಿರುತ್ತೇವೆ. ದೂರವಾಣಿ ಮುಖಾಂತರ ಕೂಡ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ದೂರವಾಣಿ ಮುಖಾಂತರ ಕೂಡ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು. ಮುಂದಿನ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಯಾವ ರೀತಿಯ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂಥೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಮೀನರಾಶಿಯವರಿಗೆ 10 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಸುಖ ಭೋಜನವಿದೆ. ನಾನಾ ರೀತಿಯ ಸುಖ ಭೋಜನವನ್ನು, ಮೃಷ್ಟಾಂಜನ ಭೋಜನವನ್ನು ಈ ವಾರ ಸವಿಯುವಂತರಾಗ್ತೀರ. ಮನಸ್ಸು ತೃಪ್ತಿ ಆಗತ್ತೆ. ಏನೋ ವಿಧಾಂತ ಹೊಸ ಉತ್ಸಾಹ ಉಲ್ಲಾಸ ನಿಮ್ಮಲ್ಲಿ ವೃದ್ಧಿ ಆಗತಕ್ಕಂಥದ್ದು. ಸಂಶಯವೇ ಬೇಡ, ಈ ವಾರ ಕೈಗೊಂಡ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ದಿಗ್ವಿಜಯ ಕಟ್ಟಿಟ್ಟ ಬುತ್ತಿ. ಖಂಡಿತವಾಗಿಯೂ ಮಾಡತಕ್ಕಂತಹ ವ್ಯಾಪಾರ ವ್ಯವಹಾರಗಳಲ್ಲಿ ಈ ವಾರ ಲಾಭವನ್ನು ಕಾಣುವಂತರಾಗ್ತೀರ. ನಿಮ್ಮ ಕಚೇರಿಯಲ್ಲಿರತಕ್ಕಂಥ ಒಂದಷ್ಟು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳ ಸಮಸ್ಯೆಗಳು
ಈ ವಾರ ನೀವೇ ಮುಂದೆ ನಿಂತು ದೂರ ಮಾಡಿಕೊಟ್ಟು ಕೆಲಸ ಕಾರ್ಯದಲ್ಲಿ ಚುರುಕನ್ನು ಕಾಣಿಸ್ತೀರಾ. ಇರತಕ್ಕಂತಹ ಗೊಂದಲಗಳು, ಮನಸ್ಸಲ್ಲಿರತಕ್ಕಂಥ ಒಂದಷ್ಟು ಬೇಜಾರನ್ನ ಬದಿಗೊತ್ತು ಎಲ್ಲ ರೀತಿಯ ಆ್ಯಕ್ಟಿವ್ ಆಗಿ ಕೆಲಸವನ್ನು ಮಾಡೋಕ್ಕೆ ಪ್ರಾರಂಭಿಸ್ತೀರಾ. ಖಂಡಿತ ಅದು ಫಲವನ್ನು ಅತಿ ಶೀಘ್ರದಲ್ಲಿ ನಿಮಗೆ ಕರುಣಿಸಿಕೊಡ್ತಕ್ಕಂಥದ್ದು. ಹಾಗೆಯೇ ಶತ್ರುವಿನ ಬಾಧೆ ಕೂಡ ಈ ವಾರ ಕೊಂಚ ಮಟ್ಟಿಗೆ ನಿಮ್ಮನ್ನು ಬಾಧಿಸುತ್ತೆ. ನಿಮ್ಮ ಆತ್ಮೀಯರು ಅಂತ ಹೇಳಿಸ್ಕೊಂಡವರೇ ನಿಮ್ಮ ಶತ್ರುಗಳ ಜೊತೆ ಸೇರಿ ನಿಮ್ಮ ವಿರುದ್ಧ ಒಂದಷ್ಟು ಮಸಲತ್ತುಗಳನ್ನು ಮಾಡಿಕೊಂಡು ಕೆಟ್ಟ ಹೆಸರು ಬರತಕ್ಕಂಥ ಒಂದಷ್ಟು ಸನ್ನಿವೇಶಗಳನ್ನು ಸೃಷ್ಟಿ ಮಾಡ್ತಿರ್ತಾರೆ. ಮೀನರಾಶಿಯವರು ಮೈಯೆಲ್ಲ ಕಣ್ಣಾಗಿರತಕ್ಕಂಥದ್ದು ಈ ವಾರ ತುಂಬ ಸೂಕ್ತ. ಅಪವಾದಗಳು ಬಂದ್ಬಿಡುತ್ತೆ. ಕೊಂಚ ಮಟ್ಟಿಗೆ ಯಾಮಾರಾದರೂ ಕೂಡ ಇಷ್ಟು ವರ್ಷ ಗಾಜಿನ ರೀತಿ ಏನು ಕೋಟಿನ ಕಟ್ಕೊಂಡು ಬಂದಿದ್ರೋ ಆ ಸಣ್ಣ ಕಲ್ಲಿನ ಏಟು ಇಡೀ ಮಹಾಲನ್ನೇ ನಿರ್ನಾಮ ಮಾಡತಕ್ಕಂಥ ಸನ್ನಿವೇಶಗಳು ಬಂದ್ಬಿಡುತ್ತೆ. ಹಾಗಾಗಿಯೇ ಒಂದಿಷ್ಟು ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜೆಡಿ. ಯಾರೊಂದಿಗಾದರೂ ವ್ಯವಹರಿಸ್ಬೇಕಾದ್ರೆ, ಯಾರಿಗಾರೊಂದಿಗಾರ ಪ್ರಾಮಿಸನ್ನು ಮಾಡಬೇಕು, ಇದನ್ನು ಮಾಡಿಕೊಡ್ತೀನಿ ಅಂತ ಹೇಳಬೇಕಾದ್ರೆ 5 ಬಾರಿ ಯೋಚನೆ ಮಾಡಿ ತದನಂತರ ಒಪ್ಕೊಳತಕ್ಕಂಥದ್ದು. ಇಲ್ಲದಿದ್ದರೆ ಎಲ್ಲ ಕೆಲಸ ಕಾರ್ಯಗಳು ಗೊಂದಲ, ಶಕ್ಕಾಗತಕ್ಕಂಥದ್ದು, ಸಮಾಜದಲ್ಲಿ ಅಪಕೀರ್ತಿಯನ್ನು ಒಪ್ಕೊಳ್ತಕ್ಕಂಥದ್ದು ಸನ್ನಿವೇಶಗಳು ಸೃಷ್ಟಿಯಾಗ್ಬಿಡುತ್ತೆ. ಹಾಗಾಗಿ ಆದಷ್ಟು ತಾಳ್ಮೆಯಿಂದ ವ್ಯವಹರಿಸಿ ಖಂಡಿತ ಲಾಭ ಮಟ್ಟಿಗಾದರೂ ಸ್ವಲ್ಪ ಮಟ್ಟಿಗೆ ನಿಮಗೆ ಸಂತೋಷ, ಮನಸ್ತೃಪ್ತಿಯಾಗತಕ್ಕ ಒಂದಷ್ಟು ಸನ್ನಿವೇಶಗಳು, ಘಟನೆಗಳು ಈ ವಾರ ಜೀವನದಲ್ಲಿ ನಡೆಯುವಂತಾಗತ್ತೆ. ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮೆಲ್ಲ ಸೋಷಿಯಲ್ ಮೀಡಿಯಾ ಪೇಜ್ಗಳನ್ನು ಫಾಲೋ ಮಾಡೋ ಮುಖಾಂತರ ಹಾಗೂ ನಿಮ್ಮ ಆತ್ಮೀಯರು, ಹಿತೈಷಿಗಳೊಂದಿಗೆ, ಕುಟುಂಬದೊಂದಿಗೆ ನಮ್ಮ ಪೇಜನ್ನು ಶೇರ್ ಮಾಡೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೇನೆ. ಶುಭಮಸ್ತು.